ಜನರ ಒಡವೆಗಳು ವಂಚಕರ ಪಾಲಾದದ್ದು ತಿಲಕನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ರಾಗಿಗುಡ್ಡ ದೇವಸ್ಥಾನದ ಬಳಿ. ಆ ತಿಲಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ಬರೋ ವಿಷ್ಣುವರ್ಧನ್ ಪಾರ್ಕ್ ಹತ್ತಿರ ಆಶಾ ಜಯರಾಮ್ ಅನ್ನೋ ಇನ್ನೊಬ್ಬರು ವಂಚಕರ ಜಾಲಕ್ಕೆ ಬಲಿಯಾದರು. ಇಲ್ಲೇ ಮೂರನೇ ಇನ್ಸಿಡೆಂಟ್ ಆಗಿತ್ತು. ಆಶಾ ಜಯರಾಮ್ ಅನ್ನೋ ವಿಧವೆ ಕೋರ್ಮಂಗಲದಲ್ಲಿ ಶಿವು ಫ್ಯಾನ್ಸಿ ಸ್ಟೋರ್ ಅನ್ನೋ ಅಂಗಡಿ ನಡೆಸ್ತಾರೆ. ಅವರು ಪ್ರತಿದಿನ ಜಯನಗರದ 4th ಬ್ಲಾಕ್ನಲ್ಲಿ ವಿಷ್ಣುವರ್ಧನ್ ಪಾರ್ಕ್ ಹತ್ತಿರ ಒಂದು ಪೇಂಟಿಂಗ್ ಕ್ಲಾಸ್ಗೆ ಬರ್ತಿದ್ರು. ಇವತ್ ಬೆಳಗ್ಗೆನೂ ಹಂಗೆ ಬಂದಿದ್ದಾರೆ. ಆಗ ಅವರ ಹತ್ತಿರ ಬಂದವರು ಇಬ್ರು. ಇಲ್ಲೂ ಕೂಡ ಹೋಂಡಾ ಆಕ್ಟಿವಾದಲ್ಲಿ ಬಂದ್ರು. ನಾವು ಪೊಲೀಸರು ಅಂತ ಇಬ್ಬರು. ಒಬ್ಬ ಐಡೆಂಟಿಟಿ ಕಾರ್ಡ್ ತೋರಿಸಿದ್ರು. ಇದು ಸರಗಳ್ಳರು ಹೆಚ್ಚಾಗಿರುವ ಪ್ರದೇಶ ಅಂದ. ನೀವು ಹೀಗೆ ಎಲ್ಲರಿಗೆ ಕಾಣುವಂತೆ ಒಡವೆ ಧರಿಸಿಕೊಂಡು ಓಡಾಡಬಾರದು ಅಂತ ದಬಾಯಿಸಿದ. ನಿಮ್ಮ ಒಡವೆ ಬಿಚ್ಚಿ ಒಳಗಿಟ್ಕೊಳ್ಳಿ ಅಂದ. ನಮ್ಮ ಹಿರಿಯ ಅಧಿಕಾರಿ ಅಂತ ಇನ್ನೊಬ್ಬನನ್ನು ತೋರಿಸಿದ್ರು. ಮತ್ತೊಬ್ಬ ತನ್ನ ಒಡವೆ ಬಿಚ್ಚಿ ಕೊಡುವ ನಾಟಕ ಮಾಡಿದ. ಒಟ್ಟು 4 ಖದೀಮರ ಪಡೆ. ಈ ನಾಟಕ ನಂಬಿದ ಆಶಾ ಜಯರಾಮ್ ಒಡವೆ ಬಿಚ್ಚಿ ತಮ್ಮ ಕೈಯಲ್ಲೇ ಇಟ್ಟುಕೊಂಡ ಮಹಿಳೆ. ಒಡವೆಯನ್ನು ಆಕೆಯ ಬ್ಯಾಗ್ನಲ್ಲಿ ಹಾಕುವ ನಾಟಕ ಮಾಡಿದ ವಂಚಕರು. ಕೈಗೆ ಒಡವೆ ಸಿಕ್ಕೊಡನೆ ಪರಾರಿ. 20 ಗ್ರಾಂನ ಚೈನು ಬಳೆ ಕಳ್ಕೊಂಡ ಆಶಾ ಜಯರಾಮ್. ಹೀಗೆ ನಡೆದು ಹೋಯ್ತು ಘಟನೆ. ಈ 3 ವಂಚನೆಗಳು ನಡೆದದ್ದು ಅಂತ ನಾವಂದ್ಕೊಂಡಿದ್ವಿ. ಆದ್ರೆ ಬೆಳಗ್ಗೆ 9:30 ಹೊತ್ತಿಗಾಗ್ಲೇ ರಾಜರಾಜೇಶ್ವರಿ ನಗರದಲ್ಲೂ ಇಂಥದ್ದೇ ಒಂದು ಘಟನೆಯಾಗಿದೆ. ರಾಜರಾಜೇಶ್ವರಿ ನಗರದಲ್ಲೂ ಇಂಥದ್ದೇ ಘಟನೆ. 54 ವರ್ಷದ ಲೀಲಾ ಎಂಬ ಗೃಹಿಣಿಗೆ ವಂಚನೆ. ಐಡಿಯಲ್ ಹೋಮ್ಸ್ ಬಳಿ ನಡೆದ ಘಟನೆ. ಬ್ಯಾಂಕ್ಗೆ ಹೋಗುತ್ತಿದ್ದ ಗೃಹಿಣಿ ಲೀಲಾ ತಾವು ಪೊಲೀಸರು ಎಂದು ಹೇಳಿಕೊಂಡು ಬಂದ ಇಬ್ಬರು ಒಡವೆಗಳನ್ನು ಬ್ಯಾಗ್ಗೆ ಹಾಕಿಕೊಳ್ಳುವಂತೆ ಸೂಚನೆ. ಸಹಾಯಕ್ಕೆ ಬರುವ ನಾಟಕವಾಡಿದ ಖದೀಮರು 100 ಗ್ರಾಂ ಒಡವೆ ದೋಚಿಕೊಂಡು ಪರಾರಿ. ಹೀಗಾಗ್ತಿದೆ ನೋಡಿ ಬೆಂಗಳೂರಿನಲ್ಲಿ. ವಿಚಿತ್ರ ಅಂದ್ರೆ ನಕಲಿ ಪೊಲೀಸರ ವೇಷ ಧರಿಸಿಕೊಂಡು ಬರುವ ವಂಚಕರು ಹೀಗೆ ಒಬ್ಬಂಟಿ ಹೆಣ್ಣು ಮಕ್ಕಳನ್ನ ದೋಚುವುದು ಹೊಸದೇನಲ್ಲ. ನಾವು ನ್ಯೂಸ್ ಚಾನೆಲ್ಗಳವರು, ಪೊಲೀಸರು ಇದರ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಆದ್ರೆ ಎಚ್ಚೆತ್ತುಕೊಳ್ಳುವವರು ಯಾರೂ ಇಲ್ಲ. ಇಲ್ಲಿ 8:30 10 ಒಂದು ದೊಡ್ಡ ಬೋರ್ಡ್ ಬೇರೆ ಹಾಕ್ಸಿದ್ರು. ಮೊನ್ನೆಚಿಗೆ ಕ್ರೈಮ್ದು ಇಲ್ಲಿ ಹಾಕ್ಸಿದ್ರು. ಆ ವಯಸ್ಸಲ್ಲಿ ಹೋಟ್ಲ್ ಹತ್ರ ಹಾಕ್ಸಿದ್ರು. ಎಷ್ಟು ಕಡೆ ಪೊಲೀಸರು ಅಲರ್ಟ್ನೆಸ್ ಕೊಟ್ಟಿದ್ದಾರೆ. ಇದನ್ನು ಇಂಗ್ಲಿಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ಅದೆಲ್ಲ ಇದ್ರೂ ಕೂಡ ಈ ಜನ ಈ ತರ ಜನ ಅಂತಂದ್ರೆ ಈ ಜನಕ್ಕೆ ಯಾವಾಗ ಬುದ್ಧಿ ಬರುತ್ತೆ? ವಿಷ್ಣುವರ್ಧನ ಪಾರ್ಕ್ ಬಳಿಯಂತೂ ಆಶಾ ಜಯರಾಮ್ 20 ಗ್ರಾಂ ಒಡವೆ ಕಳಕೊಂಡ ಸ್ಥಳದಲ್ಲೇ ನಿಂತು ನೋಡಿದ್ರೆ ಇತ್ತೀಚೆಗೆ ಅಪರಾಧ ತಡೆ ಮಾಸಾಚರಣೆಯಲ್ಲಿ ಪೊಲೀಸರು ನಾಗರಿಕರಲ್ಲಿ ಜಾಗೃತಿ ಮೂಡಿಸಲು ಹಾಕಿದ್ದ ವಿನಾಯಿಲ್ ಪೋಸ್ಟರ್ ಕಾಣಿಸುತ್ತೆ. ಹಿಂಗಾದ್ರೆ ಈ ಅಪರಾಧಗಳನ್ನ ತಡೆಗಟ್ಟೋದು ಪೊಲೀಸರಿಗೂ ಕಷ್ಟ ಆಗತ್ತೆ. ಜನಸಾಮಾನ್ಯರು ಸ್ವಲ್ಪವಾದರೂ ಎಚ್ಚೆತ್ತುಕೊಳ್ಬೇಕು. ಸರ ಕಿತ್ಕೊಂಡು ಹೋಗೋರು ಪೊಲೀಸರೆಂದು ಹೇಳಿಕೊಂಡು ಒಡವೆ ಎಗರಿಸೋರು, ಚಿನ್ನ ತೊಳೆದ್ಕೊಡ್ತೀವಿ ಅಂತ ಮನೆಗೆ ಬಂದು ತಿರುಪತಿ ನಾಮ ಹಾಕೋರು, ಇವರೆಲ್ಲ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ಜೈಲು ಪಾಲಾಗಬೇಕು ಅಂದ್ರೆ ಜನ ಜಾಗೃತರಾಗೋದೊಂದೇ ಇರುವ ದಾರಿ. ಇಷ್ಟೆಲ್ಲ ತೋರಿಸಿ
ತೋರಿಸಿದ ನಂತರ ಕೂಡ ಜನ ಎಚ್ಚೆತ್ತುಕೊಳ್ಳದೆ ಇದ್ರೆ ಇನ್ನಷ್ಟು ಚಿನ್ನ ವಂಚಕರ ಪಾಲಾಗೋದು ಗ್ಯಾರಂಟಿ. ಗಮನ ಬೇರೆಡೆ ಸೆಳೆದು ಚಿನ್ನ ಹಣ ದೋಚೋರು ಯಾವ್ಯಾವ ವೇಷದಲ್ಲಿ ಬರ್ತಾರೆ ಅನ್ನೋದನ್ನ ಮತ್ತೆ ಮತ್ತೆ ತೋರಿಸಿದ್ದೀವಿ. ಇನ್ನು ಮುಂದಾದ್ರೂ ಇಂತಹವರ ಜಾಲದಿಂದ ಬಚಾವಾಗಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.